ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಇದು ಸಂಸ್ಕಾರಗಳ ಝೇಂಕಾರ ಓಂಕಾರ ಕಾರ್ಯಕ್ರಮ. ಬನ್ನಿ ಗುರುಜಿಯವರು ಈಗೇನ್ ತಿಳಿಸ್ತಾರೆ ಕೇಳೋಣ. ಗುರುಜಿ, ವಿರಾಮಕ್ಕೂ ಮುನ್ನ ನೀವು ಹೇಳ್ತಿದ್ರಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ರುದ್ರಾಭಿಷೇಕ ನಡೆಯುತ್ತೆ ಅಂತ. ಸ್ವಲ್ಪ ಇದು ಅಚ್ಚರಿಯ ಸಂಗತಿ ಅನ್ಸುತ್ತೆ, ಯಾಕಂದ್ರೆ ರುದ್ರನಿಗೆ ಮಾತ್ರ ಅಲ್ವೇ ಗುರುಜಿ ರುದ್ರಾಭಿಷೇಕ ನಡೆಯೋದು? ಇದು ಹೇಗೆ, ಈ ವಿಷಯ ಏನು? ಎಷ್ಟೋ ಜನಕ್ಕೆ ಗೊತ್ತಿಲ್ಲದ ಒಂದು ವಿಸ್ಮಯಕಾರಿ ಶಕ್ತಿ ಇದೆ. ಶಿವನಿಲ್ಲದೆ ಶಕ್ತಿ ಇಲ್ಲ. ಎಷ್ಟಾದರೂ ಆ ಶಿವ ಅರ್ಧನಾರೀಶ್ವರ. ಆ ಶಕ್ತಿಯನ್ನೇ ಅರ್ಧನಾರೀಶ್ವರನಾಗಿ ಶಕ್ತಿ ತುಂಬಿಸಿರ್ತಕ್ಕಂಥದ್ದು ಅದು ಎಡಗಡೆ. ಅದಕ್ಕೆ ಮಲಗಿಕೊಂಡಾಗ ಆ ಹೆಣ್ಣು ಮಕ್ಕಳನ್ನ ಸಂಗಾತಿಯನ್ನ ಈ ಕಡೆ ಎಡಗಡೆ ಮಲಗಿಸ್ಕೋಬೇಕು ಅನ್ನೋ ಒಂದು ಮಾತು ಹೇಳೋದು. ಗಂಡು ಮಕ್ಕಳು ಬೇಕು ಅಂದ್ರೂ ಕೂಡ ಎಡಗಡೆನೆ ಮಲಗಿಸ್ಕೊಳ್ಳೋದು, ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು ಇನ್ನೊಂದು ದಿನ ಹೇಳ್ತೇನೆ. ಗಂಡು ಮಗು ಬೇಕು ಅಂದ್ರೆ ಯಾವ ಕಡೆ ಮಲಗಬೇಕು, ಯಾವ ತಿಥಿ ಯಾವ ನಕ್ಷತ್ರ ಸೇರಬೇಕು ಅನ್ನತಕ್ಕಂಥದ್ದು ಅದು ಜ್ಯೋತಿಷ್ಯಾನುಸಾರ. ಹಾಗೆ ಈ ಒಂದು ಚಾಮುಂಡೇಶ್ವರಿ ದೇವಿಗೆ ವಿಶೇಷವಾಗಿ ರುದ್ರಾಭಿಷೇಕ ಅಂತ ಹೇಳಿದ್ನಲ್ಲ, ಮಾರ್ಕಂಡೇಯ ಮುನಿಗಳು ಆ ಶಕ್ತಿಗೆ ಪರಿಪೂರ್ಣ ಶಕ್ತಿ ತುಂಬಿಸ್ಲಿಕ್ಕೆ ತಮ್ಮ ತಪಶಕ್ತಿಯಿಂದ ಬಹು ಅಪರೂಪವಾದಂಥ ಒಂದು ಶಿವಲಿಂಗವನ್ನ ಆ ದೇವಿ ಪಕ್ಕದಲ್ಲೇ ಪ್ರತಿಷ್ಠಾಪಿಸಿದ್ದಾರೆ. ಇದು ಜನಸಾಮಾನ್ಯರಿಗೆ ಸಾಮಾನ್ಯರಿಗೆ ಕಾಣತಕ್ಕಂಥ ಶಕ್ತಿ ಅಲ್ಲ. ಎಲ್ರಿಗೂ ತೋರಿಸ್ಲಿಕ್ಕಾಗಲ್ಲ, ತೋರಿಸಲು ಆಗಲ್ಲ, ಹೋಗ್ಲಿಕ್ಕೂ ಆಗಲ್ಲ ಗರ್ಭಗುಡಿವರೆಗೂ. ಆದ್ರೆ ಆ ದೀಕ್ಷಿತರು ನನ್ನ ಮಾತ್ರ ಕರ್ಕೊಂಡು ಹೋಗಿ ತೋರಿಸಿದ್ರು. ನೋಡಪ್ಪ, ಇಲ್ಲಿದೆ ಆ ಶಿವಯ್ಯ, ಇದಕ್ಕೆ ಪೂಜೆ ಆಗಲೇಬೇಕು. ಅದಕ್ಕೆ ಈ ಒಂದು ವರ್ಧಂತಿಯ ದಿನ ಆ ಶಿವಲಿಂಗಕ್ಕೆ ಮೊದಲು ರುದ್ರಾಭಿಷೇಕ ಆಗುತ್ತೆ. ಅಪ್ಪ ಇಲ್ಲದೆ ಅಮ್ಮ ಇಲ್ಲವಲ್ಲ, ಅಮ್ಮ ಇಲ್ಲದೇನೋ ಅಪ್ಪ ಇಲ್ಲ, ಹೌದಲ್ವೋ? ಇಬ್ರು ಇದ್ರೇನೆ ನಾವು ಅನ್ನತಕ್ಕಂಥದ್ದು. ನಾವೇನಾದ್ರೂ ಇವತ್ತು ಸೃಷ್ಟಿ ಆಗಿದ್ದೇವೆ ಅಂದ್ರೆ ಆ ಮಹಾಪ್ರಣವ ಶಕ್ತಿಗಳು, ನಮ್ಮ ತಂದೆ ತಾಯಿ ಕಾಲಾತೀತವಾಗಿ ನಮಗೊಂದು ಸೃಷ್ಟಿ ಗರ್ಭವನ್ನ ಕೊಟ್ಟಿರ್ತಕ್ಕಂಥದ್ದು, ಹೌದಲ್ವೋ? ಹಾಗೆ ಆ ಚಾಮುಂಡೇಶ್ವರಿಗೂ ಕೂಡ ಪರಿಪೂರ್ಣ ಶಕ್ತಿ. ಅದು ದಿನಕ್ಕೆ 2 ಬಾರಿ ಅಭಿಷೇಕ ಸಾಮಾನ್ಯ ಒಂದು ವಿಗ್ರಹಗಳಿಗೆ ಆಗ್ತಕ್ಕಂಥದ್ದಲ್ಲ. ಮಾರ್ಕಂಡೇಯರಿಂದ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥ ಬಹು ಅಪರೂಪವಾಗಿರ್ತಕ್ಕಂಥ ಶ್ರೀ ಶಕ್ತಿ ಸ್ವರೂಪ ಅನ್ನತ ಮಾತು ಹೇಳ್ತಾರೆ. ಅದರಿಂದ ಇವತ್ತು ಕೂಡ ಅಲ್ಲಿ ಮಹಾರುದ್ರಾಭಿಷೇಕ ನಡೀತಕ್ಕಂಥದ್ದು, ಪಂಚಾಮೃತ ಅಭಿಷೇಕ ಸಿಗ್ತಕ್ಕಂಥದ್ದು. ಅಯ್ಯೋ, ಆ ಪಂಚಾಮೃತ ಅಭಿಷೇಕದ್ದು ಆ ಪ್ರಸಾದ ನೀವು ತಿಂದು ನೋಡಿ, ನಿಜವಾಗ್ಲು ಸಿಕ್ತು ಅಂದ್ರೆ ನಿಮ್ಮ ಪುಣ್ಯ. ನಿಜವಾಗ್ಲು ಎಂತಹದೇ ಕಾಯಿಲೆಗಳಿದ್ರು, ನಾನೇನಾದ್ರೂ ಇವತ್ತು ಒಂದು ಮಟ್ಟಕ್ಕೆ ಆರೋಗ್ಯವಂತನಾಗಿದ್ದೇನೆ, ಮಾನಸಿಕವಾಗಿ, ದೇಹಕ್ಕಿಂತಲೂ ಮಾನಸಿಕವಾಗಿ, ದೈಹಿಕವಾಗಿ, ಆ ಒಂದು ಭೌತಿಕವಾಗಿಯೂ ಕೂಡ ಆ ಮಹಾಶಕ್ತಿಯ ಪ್ರಸಾದವೇ. ನಿಜವಾಗ್ಲೂ ದೀಕ್ಷಿತರು ಇಷ್ಟು ಕೊಟ್ಟಿದ್ರು, ಎಲ್ರಿಗೂ ಹಂಚಿ ಆ ಒಂದಿಷ್ಟು ತಿನ್ನೋಷ್ಟರಲ್ಲಿ ಎಷ್ಟು ಪರಮಾನಂದವು. ನಿಮಗೇನಾದ್ರೂ ಆಯ್ತು ಅಂದ್ರೆ ಇವತ್ತು ಸಿಗುತ್ತೆ, ಪ್ರಯತ್ನ ಮಾಡಿ ನೋಡಿ. ಅಯ್ಯೋ ಗುರುಗಳೇ, ತುಂಬಾ ಜನ ಅನ್ನತಕ್ಕಂಥ ಸರ್ಕಾರ ವ್ಯವಸ್ಥೆ ಮಾಡಿಟ್ಟಿದೆ. ನಿಜವಾಗ್ಲೂ ತುಂಬಾ ನಾವು ಎಷ್ಟೋ ಧನ್ಯವಾದ ಹೇಳಬೇಕು. ಸರ್ಕಾರ ಅಂತ ಹೇಳಿದ್ರೇನೆ ರಾಜ ಏನೂ ನೋಡೋದಿಲ್ಲ ಅಂತ ಹೇಳ್ತೇವೆ. ಕೆಲವೊಂದು ಕಾರ್ಯಗಳಿಗೆ ತುಂಬಾ ದೊಡ್ಡ ದೊಡ್ಡ ಒಂದು ವ್ಯವಸ್ಥೆಗಳನ್ನು ಮಾಡಿಟ್ಟಿದ್ದಾರೆ. ಅದರಲ್ಲೂ ಈ ಒಂದು ದೇವಿಯ ಒಂದು ವರ್ಧಂತಿಗೆ ನಾನು ಹಲವಾರು ಬಾರಿ ಹೋಗಿದ್ದೇನೆ. ಯಾವಾಗಲೂ ಏರ್ಪೇರಾಗ್ತಿತ್ತು. ಆದ್ರೆ ಈ ಒಂದು 2-3 ವರ್ಷದಿಂದ ಯಾರಾದ್ರೂ ಎಂತ VIP ಆದ್ರೂ ಕೆಳಗಡೆಯಿಂದ ನಾವು ಬಸ್ ವ್ಯವಸ್ಥೆ ಮಾಡಿದೀವಿ, ಅದ್ರಲ್ಲಿ ಹತ್ತಿ ಫ್ರೀ, ನೀವು ದುಡ್ಡು ಕೊಡೋದೇನೂ ಇಲ್ಲ. ಬೆಟ್ಟದ ಹತ್ರ ಹೋಗ್ಬಿಟ್ಟು ಕಾರ್ ಪಾರ್ಕ್ ಮಾಡಬೇಕು, ಸೀದಾ ಹತ್ತಿ ಬಸ್ಸು ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ಬಿಡ್ತಾರೆ, ಕ್ಯೂನಲ್ಲಿ ಹೋಗಿ ದರ್ಶನ ಮಾಡಿ ಹೋಗ್ತಾ ಇರಿ ಅನ್ನತಕ್ಕಂಥ ಒಂದು ಭಾವ. ಯಾರಾದ್ರೂ ತುಂಬಾ ನಿಜವಾಗ್ಲೂ ಒಂದು ಒಳ್ಳೆ ಸಿಸ್ಟಮ್ ಇದು, ಅಪರೂಪ. ಇಲ್ಲ ಅಂತ ಹೇಳಿದ್ರೆ ಜನ ತುಳಿದು ತಳ್ಳಿ ಹಿಂಡಾಕ್ಬಿಡ್ತಾರ, ಗಾಡಿಗಳೇ ಅರ್ಧ ಇದಾಗ್ಬಿಡ್ತಕ್ಕಂಥದ್ದಂತ ಒಂದು ವಿಶೇಷವಾದಂಥ ಕ್ಷೇತ್ರ. ಹೋಗಿ ನೀವು ಕೂಡ ಆ ದರ್ಶನದಲ್ಲಿ ಪಾಲ್ಗೊಳ್ಳಿ, ಒಳ್ಳೇದಾಗ್ಲಿ. ಇನ್ನು ಕನ್ಯಾ ರಾಶಿಯವ್ರಿಗೆ ನೋಡ್ಬಿಡೋಣ. ಅದಕ್ಕೂ ಮೊದಲು ಇವತ್ತಿನ ಕಾರ್ಯಕ್ರಮದಲ್ಲಿ ನಡುವೆ ನಾನು ಆಗ್ಲೇ ಒಂದು ಹೇಳಿದ್ದೆ, ಗಂಧ ಪುಷ್ಟಿ ಅಂತ. ಈ ಒಂದು ಗಂಧ ಪುಷ್ಟಿಯ ಒಂದು ವಿಶೇಷವಾದಂಥ ಒಂದು ವಿಚಾರವನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ. ತುಂಬಾ ವಿಶೇಷ, ಅಪರೂಪವಾಗಿರ್ತಕ್ಕಂಥದ್ದು ಅಂತ ಏನಲ್ಲ, ಎಲ್ಲಾ ಕಡೆ ಸಿಗುತ್ತೆ ಈ ಗಂಧ ಪುಷ್ಟಿ ಅನ್ನತಕ್ಕಂಥದ್ದು. ಇದರಿಂದ ಆಗ್ತಕ್ಕಂಥ ಒಂದು ವಿಶೇಷ ವಿಸ್ಮಯ ಮನೆ ಮದ್ದಿದು. ಇದನ್ನು ಯಾವ ರೀತಿ ಉಪಯೋಗ ಮಾಡ್ಕೋಬಹುದು ಅಂತಲೂ ತಿಳಿಸ್ಕೊಡ್ತೇನೆ. ಕನ್ಯಾ ರಾಶಿಯವರಿಗೆ ವಿಪರೀತ ಲಾಭವೋ ಲಾಭ. ಆದ್ರೆ ಕನ್ಯಾ ಲಗ್ನ ಅಂದ್ರೆ ಕಣ್ಣುಡಿಯ ಲಗ್ನ ಅಂತಾನು ಹೇಳ್ತೇನೆ ನಾನು ಯಾವಾಗ್ಲೂ. ಹೆಂಗಾದ್ರೂ ಸರಿ, ಹೇಗಾದ್ರೂ ಸರಿ, ದೇ ಆರ್ ದ ಮಾಸ್ಟರ್ಸ್ ಆಫ್ ಮೇಕಿಂಗ್ ಮನಿ ಅಂಡ್ ಅರ್ನಿಂಗ್ ಮನಿ ಇನ್ಸ್ಟೆಡ್ ಆಫ್ ಮೇಕಿಂಗ್ ಮನಿ, ಅರ್ನಿಂಗ್ ಮನಿ. ನೀವು ನೋಡಿಬೇಕಾದ್ರೆ ಮಿನಿಮಮ್ ನಿಮಗೆ ಭಗವಂತ ಬುಧನ ಸೌಕರ್ಯ ಚೆನ್ನಾಗಿದ್ರೆ
ತುಂಬ ಕೆಳಮಟ್ಟದಲ್ಲಿದ್ದರೆ ಅಟ್ಲೀಸ್ಟ್ ಯು ವಿಲ್ ಬಿ ಎ ಕ್ಯಾಶಿಯರ್ ಅಂತೀವಿ. ಹಣ ಎಣಿಸ್ತಕ್ಕಂಥ ಲೆಕ್ಕಿಗರಾಗಿರ್ತಾರೆ, ಹಣ ಎಣಿಸುವ ಒಂದು ಭಾವ ಅಂತ ಹೇಳ್ತೇವೆ. ಅಂಥ ಒಂದು ಕೆಲಸಗಳು ಅದು ಏನೇ ಇರ್ಬೋದು, ಕಲೆಕ್ಷನ್ ಏಜೆಂಟ್ ಇರ್ಬೋದು, ಪಿಗ್ಮಿ ಏಜೆಂಟ್ಸ್ ಇರ್ಬೋದು, ಎನಿಥಿಂಗ್. ಯಾವುದೇ ಒಂದು ಅಂಗಡಿನಲ್ಲಿ ಕುಳಿತುಕೊಂಡು ಅವನು ಯಾವಾಗಲೂ ದುಡ್ಡು ಎಣಿಸ್ತಾನೆ ಅನ್ನತಕ್ಕಂಥ ಒಂದು ಭಾವ ಅಂದರೆ ಬುಧನ ಭಾವ. ಇವತ್ತು ಕನ್ಯಾ ಲಗ್ನದಲ್ಲಿ ದುಡ್ಡು ಎಣಿಸ್ಕೊಳ್ತಕ್ಕಂಥ ಭಾವ ಕನ್ಯಾ ರಾಶಿಯವರಿಗೆ. ಹೇಗಾದರೂ ಯಾವುದೇ ವ್ಯಾಪಾರ ವ್ಯವಹಾರ ನಿಮ್ಮ ಮಾತಿಗೆ ಮೋಡಿ ಆಗದ ವ್ಯಕ್ತಿಗಳಿಲ್ಲ ಅಂತೀವಿ ಕನ್ಯಾ ರಾಶಿಯವರಿಗೆ. ಯಾರನ್ನು ಬೇಕಾದರೂ ಹೇಗೆ ಬೇಕಾದರೂ. ಅದರಲ್ಲಿ ಏನಾದರೂ ಕನ್ಯಾ ರಾಶಿ ಹೆಣ್ಣುಮಕ್ಕಳು ಏರ್ ಹೋಸ್ಟೆಸ್ಸಲ್ಲಿ ಕೆಲಸ ಮಾಡಿಬಿಟ್ರೆ, ಕಸ್ಟಮರ್ ಸರ್ವಿಸು, ಸೇಲ್ಸು, ಈ ಒಂದು ಸೇಲ್ಸ್ ಗರ್ಲ್ಸ್ ಆಗಿ ಅಂಗಡಿಗಳಲ್ಲಿ, ಶೋರೂಮ್ಗಳಲ್ಲಿ, ಈ ಒಂದು ಮೇಕಪ್ಗಳಲ್ಲಿ ಕೇಳಲೇಬೇಡಿ. ಬುಧನ್ ಕಲೈ ಮಗನ್ ಅಂತ ಹೇಳ್ತಾರೆ. ಕಲಾ ಪ್ರಪಂಚದಲ್ಲಿ ಏನಾದರೂ ಇದ್ರೂ ಕೂಡ ನಿಮಗೆ ಒಳ್ಳೆ ಆಫರ್ಸ್ ಬರ್ತಕ್ಕಂಥದ್ದು. ಕಿರುತೆರೆಯ ಕಲಾವಿದರಾಗಿ, ಹಿರಿತೆರೆಯ ಕಲಾವಿದರಾಗಿ, ವಯಸ್ಸಾದ ಕಲಾವಿದರಾಗಿ, ಚಿಕ್ಕ ವಯಸ್ಸಿನ ನಾಟ್ಯ, ಡಾನ್ಸು, ಮ್ಯೂಸಿಕ್ಕು ಈ ಫೀಲ್ಡಲ್ಲಿದ್ದರು, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ಗೆ ಸಂಬಂಧಪಟ್ಟಂಥದ್ದು, ಟೆಕ್ನಿಷಿಯನ್ಸ್ ಆಗಿ, ಎಲೆಕ್ಟ್ರಾನಿಕ್ ಐಟಮ್ಸು, ಮೊಬೈಲ್ ಅಂಗಡಿಗಳೇನಾದರೂ ನಡೆಸ್ತಿದ್ರೆ, ಎಲೆಕ್ಟ್ರಿಕಲ್ ವಸ್ತುಗಳ ಒಂದು ವ್ಯಾಪಾರ, ಎಲೆಕ್ಟ್ರಾನಿಕ್ಸ್ ವಸ್ತುಗಳ ವ್ಯಾಪಾರ, ಎಲೆಕ್ಟ್ರಿಕಲ್ ಅನ್ನೋದಕ್ಕಿಂತ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಒಂದು ವ್ಯಾಪಾರ, ಅವುಗಳಲ್ಲಿ ಏನಾದರೂ ಅಂಗಡಿ ಏನಾದರೂ ಇಟ್ಟಿದ್ರೆ ತುಂಬ ಒಂದು ಈ ಥರ ಕೇಳಿರ್ತೀರಿ. ಚೈನಾ ಬಜಾರ್ ಅಂತೆ, ಇದೇನೋ ಸಿಂಗಾಪುರ್ ಬಜಾರ್ ಅಂತೆ, ಬರ್ಮಾ ಬಜಾರ್ ಅಂತೆ ಕೇಳಿರ್ತೀರ. ಅಲ್ಲಿ ಏನೇನೋ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲೂ ಸಿಗದಿರೋ ಸಿಗುತ್ತೆ, ಶಾಂಪು ಸಿಗುತ್ತಂತೆ, ಅದು ಸಿಗುತ್ತಂತೆ ಅಂತೆಲ್ಲ ಕೇಳ್ತಿರ್ತಾರೆ. ಅಲ್ಲೆಲ್ಲ ಡೂಪ್ಲಿಕೇಟೇ ಕೆಲವೊಂದು ಕಡೆ. ನಾನಂತೂ ಹೋಗಿಲ್ಲ ಬಿಡಿ, ಕೇಳ್ಪಟ್ಟಿದ್ದೇನೆ ಹಿರಿಯರಿಂದ. ಸೊ ಅಂಥ ಒಂದು ವ್ಯಾಪಾರ ವ್ಯವಹಾರ ಮಾಡ್ತಿದ್ರು ಕೂಡ ವಿಶೇಷ ಲಾಭ ಪಡಿತಕ್ಕಂಥದ್ದಾಗುತ್ತೆ. ತುಲಾ ರಾಶಿಯವ್ರಿಗೆ ಇವತ್ತು ದುಡ್ಡು ಕಳ್ಕೊಳ್ಳೋದು ಆತರ ಪಟ್ಟು ಸ್ಟಾಕ್ ಮಾರ್ಕೆಟು, ಶೇರ್ ಮಾರ್ಕೆಟು ಯಾರಿಗಾದ್ರೂ ದುಡ್ಡು ಕೊಟ್ಟೋ, ವ್ಯವಹಾರ ಮಾಡಿನೋ, ಸಾಲಕ್ಕೆ ಕೊಟ್ಟೋ, ಸಾಲ ತಗೊಂಡೋ, ಬಡ್ಡಿ ಕಟ್ಟೋ, ಬಡ್ಡಿ ಕೊಡೋಕೆ ಹೋಗ್ಬಿಟ್ಟು ತಗೊಳಕ್ ಹೋಗಿಯೋ, ಇಲ್ಲ ಅಗ್ರಿಮೆಂಟ್ಸ್ ಹಾಕಕ್ಕೆ ಹೋಗಿಯೋ, ಒಡ ಹುಟ್ಟಿದವರಿಂದ, ಬಂಧುಗಳಿಂದ, ಭ್ರಾತೃಗಳಿಂದ, ಆತ್ಮೀಯರಿಂದ ಸಹಾಯ ಮಾಡಕ್ಕೆ ಹೋಗಿಯೋ ಕಳ್ಕೊಳ್ತಕ್ಕಂಥದ್ದು ಆಗುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ಇವತ್ತು ಸ್ವಲ್ಪ ತಲೆನೋವು ಪ್ರಸಂಗ, ಪಾದಗಳಲ್ಲಿ ಏನಾದರೂ ಸಮಸ್ಯೆ ಇದ್ರೆ, ತುಂಬ ಅತಿಯಾದ ಭಾರ ಏನಾದರೂ ಇದ್ರೆ, ದೇಹದಲ್ಲಿ ನೀರು ತುಂಬಿಕೊಂಡಿದ್ರೆ, ಇನ್ನಷ್ಟು ಒತ್ತಡ, ತಲೆನೋವು ಸಮಸ್ಯೆ ಇದ್ದರೆ, ಮೈಗ್ರೇನ್ ಸಮಸ್ಯೆ ಇದ್ದರೆ, ಸೈನಸ್ ಪ್ರಾಬ್ಲಮ್ ಏನಾದರೂ ಇದ್ದರೆ, ಕಣ್ಣಿನ ತೊಂದರೆ ಏನಾದರೂ ಇದ್ದರೆ, ಯಾಕೋ ಇವತ್ತು ಸೊಂಟದಲ್ಲಿ ಚಳಕು, ಇಲ್ಲಿ ಚಳಕು, ಕೂದಲೆಲ್ಲ ಇವತ್ತು ಚಿಕ್ಕ ಆಗ್ತಕ್ಕಂಥದ್ದಾಗುತ್ತೆ. ಬುಧ ಕೆಟ್ಟರೆ ಕೂದಲು ಚಿಕ್ಕು, ತುಂಬ ಉದ್ದ ಕೂದಲು ಬಿಟ್ಟಿದ್ರೆ ಇವತ್ತು ಹೊಟ್ಟೇನೋ ಮಾಡ್ಸೋಕೆ ಹೋಗಿ ಇನ್ನೇನೋ ಶೇವ್ ಮಾಡ್ಸೋಕೆ ಹೋಗ್ಬಿಟ್ಟು ಮೀಸೆ ಟ್ರಿಮ್ ಮಾಡ್ಸಪ್ಪ ಅಂತ ಪೂರ್ತಿ ಮೀಸೆ ಎತ್ತಿಸ್ಬರ್ತೀರ. ಯಾಕಂದರೆ ಅವನೆಲ್ಲೋ ಏನೋ ಆಗುತ್ತೆ. ಇಲ್ಲೇನೋ ಸ್ವಲ್ಪ ಬಣ್ಣ ಬೆಳಿದಂದ್ರೆ ಇಲ್ಲೆಲ್ಲ ಫುಲ್ ಕಪ್ಪುಗೇನೋ ಮೆತ್ಬಿಟ್ಟಿರ್ತಾರೆ. ಅಯ್ಯೋಯ್ಯೋ ಅನ್ನತಕ್ಕಂಥದ್ದು ಬಣ್ಣಗೇಡಿ ಜೀವನ ಆಗುತ್ತೆ. ವೃಶ್ಚಿಕ ರಾಶಿಯವರು ಇವತ್ತು ಬಣ್ಣ ಹಚ್ಕೊಳಕ್ ಹೋಗ್ಬೇಡಿ, ಎಚ್ಚರಿಕೆ. ಕೂದಲಿಗೆ ಪಕ್ಕಾ ಇವತ್ತು ಕೂದಲು ಟ್ರಿಮ್ ಮಾಡ್ಸೋಕೋ, ಕೂದಲು ಶೈನ್ ಮಾಡ್ಸೋಕೋ ಕೆಲವರು ಇರ್ತಾರೆ. ಅದೇನೋ ವಿಚಿತ್ರ ನೀವು ಟಿವಿಗಳಲ್ಲಿ ಇವತ್ತು ನೋಡ್ಬೋದು. ಅಯ್ಯೋಯ್ಯೋ ಆ ಆ್ಯಂಕರ್ಗಳಂತೆ, ಆ ಮಾತಾಡೋರು ಇಷ್ಟಿಷ್ಟುದ್ದ ಅದೇನೋ ಪೈಪುಗಳ ಥರ ಏನೋ ಕೂದಲುಗಳು ಹಿಂಗೆ ಇಟ್ಕೊಂಡು ಇಟ್ಬಿಟ್ಟಿರ್ತಾರೆ. ಅದೇನೋ ಕಟ್ ಮಾಡಿ ಮೇಕೆಗಡ್ಡನ ತುಂಬಿಸ್ದಂಗೆ ಇರುತ್ತೆ, ದೊಡ್ಡ ದೊಡ್ಡ ಮೇಕೆಗಡ್ಡನ ಥರ. ಆ ಭಗವಂತನಿಗೆ ಗೊತ್ತು. ಅದು 3 ದಿನ ಬರಲ್ಲ, 3 ತಿಂಗಳ ಮೇಲೆ ಕೂದಲು ಉದುರ್ಲಿಕ್ಕೆ ಶುರು ಆಗುತ್ತೆ. ನಾವು ಪ್ರಜ್ಞೆನೂ ಇಲ್ಲ. ಯಾರೋ ಹೇಳಿದ್ರು ಅಂತ ಹೀಟಿಂಗ್ ಹಾಕ್ಬಿಟ್ಟು, ಐರನ್ ಹಾಕ್ಬಿಟ್ಟು ಕೂದಲು ತೊಗೊಂಬರ್ತಾರೆ. ಆ ಥರದ್ದು ಮಾಡ್ಸೋಕೆ ಹೋದ್ರಿಂದ ಇರೋ ಕೂದಲೆಲ್ಲ ಉದುರ್ಸ್ಕೊಂಡು ಬರ್ತೀರಾ, ಎಚ್ಚರಿಕೆ. ಗುರುಜಿ, ಹಾಗಿದ್ರೆ ಇವತ್ತು ಬಹಳ ವಿಶೇಷವಾಗಿ ವೃಶ್ಚಿಕ ರಾಶಿಯವರು, ಲಗ್ನದವರು ಹುಷಾರಾಗಿರ್ಬೇಕು ಅಂತ ಹೇಳ್ತಿದ್ದೀರಾ. ವೀಕ್ಷಕರೇ, ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ಭೇಟಿಯಾಗೋಣ. ಓಂ ಬ್ರಹ್ಮಾನಂದ ಓಂಕಾರ